Namaste and welcome to BioStudies. Biomolecules chapter nalli we have completed studying the monosaccharides, and in the previous video we have studied oligosaccharides, especially the disaccharides. ಎಲ್ಲ ವರ್ಡ್ಸು ಕನ್ಫ್ಯೂಸ್ ಆಗ್ತಾ ಇದ್ದರೆ ಫಸ್ಟ್ ಪ್ರೀವಿಯಸ್ ವಿಡಿಯೋಸ್ ನೋಡಿ, ಆಮೇಲೆ ಈ ವಿಡಿಯೋನ ವಾಚ್ ಮಾಡಿ. In the previous videos disaccharides nalli we have taken three important examples. ಯಾವ್ಯಾವುದು? First one we have taken as maltose, then lactose, and third one is sucrose. ಈ ಮೂರಲ್ಲೂ ಗ್ಲೂಕೋಸ್ ಕಾಮನ್ ಆಗಿರುತ್ತೆ. ಅದನ್ನು ಬಿಟ್ಟು ಮಾಲ್ಟೋಸ್ನಲ್ಲಿ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್, ಲ್ಯಾಕ್ಟೋಸ್ನಲ್ಲಿ ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್, ಆ್ಯಂಡ್ ಸುಕ್ರೋಸ್ನಲ್ಲಿ ಗ್ಲೂಕೋಸ್ ಪ್ಲಸ್ ಫ್ರುಕ್ಟೋಸ್ ಇರುತ್ತೆ. ಆ್ಯಂಡ್ ವಿ ಹ್ಯಾವ್ ಸ್ಟಡಿಡ್ ದ ಬಾಂಡ್ ಫಾರ್ಮೇಷನ್. ರಿಮೆಂಬರ್, ಕಾರ್ಬೋಹೈಡ್ರೇಟ್ಸ್ ಒಳಗಡೆ ಒಂದಕ್ಕೊಂದು ಮೋನೋಸೆಕ್ರೈಡ್ಸು ಜಾಯಿನ್ ಆಗಬೇಕು ಅಂತಂದರೆ ಅಲ್ಲಿ ಒಂದು ಸ್ಪೆಷಲ್ ಬಾಂಡ್ ಫಾರ್ಮ್ ಆಗುತ್ತೆ, ಆ್ಯಂಡ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ವಾಟ್? ವಿ ಕಾಲ್ ಇಟ್ ಆಸ್ ಎ ಗ್ಲೈಕೋಸೈಡಿಕ್ ಬಾಂಡ್. ಐ ಹೋಪ್ ಯು ರಿಮೆಂಬರ್. In the previous video we had written alpha 1,4 glycosidic bond. ನೆನಪಾಗ್ತಾ ಇಲ್ಲ ಅಂತಂದರೆ ಫಸ್ಟ್ ಅದನ್ನು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಅದು ಹೆಂಗೆ ನಾವು alpha 1,4 ಬರೆದ್ವೋ ಅದೇ ರೀತಿಯಾಗಿ beta 1,4 ಗ್ಲೈಕೋಸೈಡಿಕ್ ಬಾಂಡ್ ಅಂತಲೂ ಬರಿಬೋದು. ಕ್ವಿಕ್ಕಾಗಿ ರಿವಿಷನ್ ಮಾಡಬೇಕು ಅಂತಂದರೆ, ಸಿ ಗ್ಲೂಕೋಸ್ ಮೊಲಿಕ್ಯೂಲ್ಸ್. ನಾವು ದಿಸ್ ಈಸ್ ಒನ್ ಗ್ಲೂಕೋಸ್ ಮೊಲಿಕ್ಯೂಲ್ ಆ್ಯಂಡ್ ದಿಸ್ ಈಸ್ ಅನದರ್ ಗ್ಲೂಕೋಸ್ ಮೊಲಿಕ್ಯೂಲ್. ಅಲ್ಫಾ ಅಂತಂದರೆ ಏನು? ಕೆಳಗಡೆ OH ಇತ್ತು ಅಂತಂದರೆ ಅದು ಅಲ್ಫಾ, ಮೇಲ್ಗಡೆ H. ಸರಿನಾ? ನಾವು ಇಲ್ಲಿ H OH, ಇಲ್ಲಿ ಕೂಡ H OH. ಓಕೆ, ಕಾರ್ಬನ್ ನಂಬರ್ಸ್ ಬರೆದ್ರೆ 1 2 3 4 5, ಇಲ್ಲಿ 6 ಇರುತ್ತೆ. ಅದೇ ರೀತಿ 1 2 3 4 5 and 6. So the bond is formed between these two structures. ಯಾವುದು? ಫಸ್ಟ್ ಕಾರ್ಬನ್ ಆ್ಯಂಡ್ ಫೋರ್ತ್ ಕಾರ್ಬನ್. ಸೊ ಎರಡು OH ಕೆಳಗಡೆ ಇರೋದಕ್ಕೆ, ಇಲ್ಲಿ OH ಮತ್ತು ಈ OH ಫಸ್ಟ್ ಕಾರ್ಬನ್ ಐಟಮ್ ಮೇಲೆ OH ಕೆಳಗಿರೋದಕ್ಕೆ ಇದನ್ನು ನಾವು ಅಲ್ಫಾ ಅಂತ ಡಿನೋಟ್ ಮಾಡಿದ್ವಿ. ದೆನ್ ಇಲ್ಲಿಂದ H ಮತ್ತು OH ಎರಡನ್ನೂ ಜಾಯಿನ್ ಮಾಡಿಬಿಟ್ರೆ, ಸೊ ದಿಸ್ O ಈಸ್ linked in this way. So this bond we call it as a glycosidic bond. So alpha 1,4 glycosidic linkage. ನೆನಪಿದೆಯಾ? ಸೊ ದಿಸ್ ವಿ ಹ್ಯಾವ್ ಸ್ಟಡಿಡ್. ನಾ ಹೌ ಅಬೌಟ್ ಬೀಟಾ? ಬೀಟಾ ಇತ್ತು ಅಂತಂದರೆ ಫಸ್ಟ್ ಡ್ರಾ ದ ಬೀಟಾ ಗ್ಲೂಕೋಸ್ ಸ್ಟ್ರಕ್ಚರ್. ಓಕೆ, ನಾವು ಸೊ ಬೀಟಾ ಗ್ಲೂಕೋಸ್ ಅಂದರೆ ನಾವು ಹೆಂಗೆ ಬರೀಬೇಕು? ಬೀಟಾ ಅಂತಂದರೆ OH ಮೇಲ್ಗಡೆ ಹೋಗುತ್ತೆ, ಹೌದಾ? ಸೊ ಇಲ್ಲಿ OH, ಇಲ್ಲಿಯೂ ಕೂಡ OH ಮೇಲೆ ಆಯಿತು. ದಿಸ್ ಈಸ್ H, ದಿಸ್ ಈಸ್ H. ಇವೆರಡರ ಮಧ್ಯೆ ಬಾಂಡ್ ಫಾರ್ಮೇಷನ್ ಆಗಬೇಕಲ್ಲ. ಇಲ್ಲಿ ಕೆಳಗಡೆ OH ಇದೆ. ಈ ಸ್ಟ್ರಕ್ಚರ್ ಹೆಂಗೆ ಅಂತ ನೀವು ಮೊನೋಸ್ಯಾಕ್ರೈಡ್ ವಿಡಿಯೋದಲ್ಲಿ ಒಂದು ಸತಿ ಚೆಕ್ ಮಾಡ್ಕೋಬೋದು. ಸಿ, ಇಲ್ಲಿ ಎರಡು OH ಕೆಳಗಡೆ ಇರೋದಕ್ಕೆ ಈ ಬಾಂಡನ್ನು ನಾವು ಸ್ಟ್ರೇಟಾಗಿ ಇಲ್ಲಿ ರಿಪ್ರೆಸೆಂಟ್ ಮಾಡಿದ್ದು. ಬಟ್ ಇಲ್ಲಿ ಸಿ ಎರಡು ಮೋನೋಮರ್ಸ್ ಜಾಯ್ನ್ ಆಗಬೇಕಂದ್ರೆ ಅಲ್ಲಿ ಒಂದು ವಾಟರ್ ಮಾಲಿಕ್ಯೂಲ್ ಡಿಹೈಡ್ರೇಷನ್ ಆಗಬೇಕು. ಸೊ ದ ರಿಯಾಕ್ಷನ್ ಈಸ್ ಬಿಟ್ವೀನ್ ದಿಸ್ OH ಇಲ್ಲಿ ಮತ್ತು ಇಲ್ಲಿ. ಸೊ ಈ ಕಡೆಯಿಂದ H ಆ್ಯಂಡ್ ಇಲ್ಲಿಂದ OH ಎರಡು ಸೇರಿ ವಾಟರ್ ಮಾಲಿಕ್ಯೂಲನ್ನು ರಿಲೀಸ್ ಮಾಡ್ತವೆ. ಅದಾದಮೇಲೆ ದಿಸ್ O ವಿ ರಿಪ್ರೆಸೆಂಟ್ ಇಟ್ ಆ್ಯಸ್ ಲೈಕ್ ದಿಸ್. ಓಕೆ, ಆ್ಯಂಡ್ ದಿಸ್ ವಿ ಕಾಲ್ ಇಟ್ ಆ್ಯಸ್ ಬೀಟಾ 1,4 ಗ್ಲೈಕೋಸೈಡಿಕ್ ಬಾಂಡ್. ಸೊ ಇಲ್ಲಿ ಕಾರ್ಬನ್ ನಂಬರ್ ಸೇಮ್ ಇದೆ, ಯಾಕಂದರೆ ದಿಸ್ ಈಸ್ ದ ಫೋರ್ತ್ ಕಾರ್ಬನ್ ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ಕಾರ್ಬನ್. ಏನು ಡಿಫ್ರೆನ್ಸ್ ಆಯಿತು ಇದಕ್ಕೆ ಮತ್ತು ಇದಕ್ಕೆ? ದಿಸ್ ಈಸ್ ದ ಬೀಟಾ ಸ್ಟ್ರಕ್ಚರ್ ಆ್ಯಂಡ್ ದಿಸ್ ಈಸ್ ದ ಅಲ್ಫಾ ಸ್ಟ್ರಕ್ಚರ್. ಓಕೆ, ಸೊ ಈ ರೀತಿ ಒಂದೊಂದು ಶುಗರ್ ಯೂನಿಟ್ಸು ಮೋನೋಮರ್ಸು ಜಾಯಿನ್ ಆಗಿ ಡೈಪೆಪ್ಟೈಡನ್ನು ಫಾರ್ಮ್ ಮಾಡ್ತವೆ. ಅದೇ ರೀತಿ ಇನ್ನೊಂದು ಗ್ಲೂಕೋಸ್ ಆ್ಯಡ್ ಆದರೆ ಅದು ಟ್ರೈಪೆಪ್ಟೈಡ್. ಅನದರ್ ಒನ್ ಮೋರ್, ದೆನ್ ಇಟ್ ಈಸ್ ಅ ನಾಟ್ ಪೆಪ್ಟೈಡ್, ಟೆಟ್ರಾಸ್ಯಾಕರೈಡ್. Okay, peptide word we use it in a protein. Sorry for that. So this is a disaccharide. Another one, ಇಲ್ಲಿ add ಆದರೆ ಅದು trisaccharide. One more, then it is tetrasaccharide, like that. Okay, so all the monomers ಅಂದರೆ ಒಂದು ಶುಗರ್ ಯೂನಿಟ್ ಇದ್ದಂಗೆ. So the monomers are joined with the help of glycosidic bond. So this we have studied in the previous video. Now in this we'll start with the ಪಾಲಿಸ್ಯಾಕ್ರೈಡ್. ಸೊ ಹೆಸರಿನಲ್ಲೇ ಇದೆ. ಪಾಲಿ ಅಂದರೆ ಏನು? ಪಾಲಿ ಅಂದರೆ ಮೆನಿ ಅಂತ ಅರ್ಥ, ಹೌದಾ? ನಾವು ವಾಟ್ ಈಸ್ ದಿಸ್ ಮೆನಿ ಹಿಯರ್? ಸ್ಯಾಕ್ರೈಡ್ಸ್ ಅಂದರೆ ಶುಗರ್ ಮಾಲಿಕ್ಯೂಲ್ಸ್. ಸೊ ಮೆನಿ ಶುಗರ್ ಮಾಲಿಕ್ಯೂಲ್ಸ್, ಶುಗರ್ ರೆಸಿಡ್ಯೂಸ್, ಶುಗರ್ ಯೂನಿಟ್ಸ್, ದೇ ವಿಲ್ ಜಾಯಿನ್ ಟುಗೆದರ್, ದೇ ಫಾರ್ಮ್ ಅ ಪಾಲಿಪೆಪ್ಟೈಡ್ ಚೈನ್. Remember,
ಪಾಲಿಪೆಪ್ಟೈಡ್ಸ್, ದೀಸ್ ಆರ್ ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಹ್ಯಾವ್ ಹೈ ಮೊಲಿಕ್ಯುಲರ್ ವೇಟ್. ಯಾಕೆ ವೇಟ್ ಜಾಸ್ತಿ ಆಗ್ತಾ ಇದೆ? ಯಾಕಂದರೆ ಅಲ್ಲಿ ಶುಗರ್ ಮೊಲಿಕ್ಯೂಲ್ಸು ಜಾಸ್ತಿ ಆಗ್ತಾ ಇದೆ. ಲೈಕ್ ಮೊನೊಸ್ಯಾಕ್ರೈಡ್ ಅಂದರೆ 1 ಶುಗರ್ ಯೂನಿಟ್ ಆಯಿತು. ಆಲಿಗೋ ಅಂತಂದರೆ ಜನರಲಿ 2 to 10 ಮೊನೋಮರ್ಸ್ ಅಥವಾ 2 to 10 ಮೊನೊಸ್ಯಾಕ್ರೈಡ್ಸ್ ಅಂತ ಹೇಳ್ತೀವಿ. ಪಾಲಿಸ್ಯಾಕ್ರೈಡ್ಸ್ ಅಂದರೆ ಮೋರ್ ದ್ಯಾನ್ 10 ಶುಗರ್ ಯೂನಿಟ್ಸ್. ಅಂದರೆ ದಿಸ್ ಈಸ್ 1 ಶುಗರ್, ದೆನ್ 2, 3, 4, 5, 6, 7, 8, 9, 10 ಇಲ್ಲಿವರೆಗೂ ಆಲಿಗೋಸ್ಯಾಕ್ರೈಡ್ ಆಯಿತು. ಮೋರ್ ದ್ಯಾನ್ 10 ಇತ್ತು ಅಂತಂದರೆ ನಾವು ಇಟ್ ಈಸ್ ಅ ಪಾಲಿಸ್ಯಾಕ್ರೈಡ್. ಸೊ ಪಾಲಿಸ್ಯಾಕ್ರೈಡ್ಸ್, ದೀಸ್ ಆರ್ ದ ಶುಗರ್ ಆರ್ carbohydrates which contains more than 10 monosaccharides, therefore they have a high molecular weight. Sarina? Now these monosaccharides, these are of 2 types. ಇದು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಕೆಮಿಸ್ಟ್ರಿಯಲ್ಲಿ. ಯಾಕೆ 2 ಥರ ಬಂತು ಅಂತಂದರೆ, ಇದು ಒಂದು ಫುಲ್ ಏನಿದೆಯಲ್ಲ ಇದು ಪಾಲಿಮರ್ ಇದ್ದಂಗೆ. ಪಾಲಿಮರ್, ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು. ಪಾಲಿಮರ್, ಪಾಲಿ ಅಂದರೆ ಮೆನಿ, ಮರ್ ಅಂದರೆ ಒಂದು ಯೂನಿಟ್ ಅಂತ ತಿಳ್ಕೊಳ್ಳಿ. ಈ ಪಾಲಿಮರ್ನಲ್ಲಿ ಇದು ಒಂದೊಂದು ಬೀಡ್ ಸರ್ಕಲ್ ಇದೆಯಲ್ಲ, ಇದು ಒಂದೊಂದು ಮೋನೋಮರ್ ಇದ್ದಂಗೆ. ಗೊತ್ತಾಗ್ತಿದೆಯಾ? ಸೊ ಮೋನೋಮರ್ಸು ಒಂದಕ್ಕೊಂದು ಜಾಯಿನ್ ಆಗ್ತಾ ಆಗ್ತಾ ಒಂದು ಉದ್ದವಾಗಿ ಪಾಲಿಮರನ್ನು ಜಾಯಿನ್ ಮಾಡುತ್ತೆ. ಸರಿನಾ? ಇನ್ ಕೇಸ್ ಈ ಪಾಲಿಮರ್ನಲ್ಲಿರುವಂತಹ ಎಲ್ಲ ಮೊನೋಮರ್ಸು, ಎಲ್ಲ ಶುಗರ್ ಯೂನಿಟ್ಸು ಸೇಮ್ ಒಂದೇ ರೀತಿಯಾಗಿತ್ತು ಅಂತಂದರೆ ಅದನ್ನು ಹೋಮೋಪಾಲಿಸ್ಯಾಕ್ರೈಡ್ ಅಂತ ಕರಿತೀವಿ. ಅದೇ ಇನ್ನೊಂದು ಕೇಸ್ ಏನಾಗ್ಬೋದು, ಇನ್ ಕೇಸ್ ಈ ಪಾಲಿಮರ್ನಲ್ಲಿ ಈ ಮೊನೋಮರ್ಸು ಬೇರೆ ಬೇರೆ ಇದ್ದು ಅಂತಂದರೆ ಅದನ್ನು ನಾವು ಹೆಟೆರೋಪಾಲಿಸ್ಯಾಕ್ರೈಡ್ ಅಂತ ಕರಿತೀವಿ. ಸೊ ಬೇಸ್ಡ್ ಆನ್ ದ ನೇಚರ್ ಆಫ್ monomers, we have 2 types of polysaccharides. Now we'll note down this. So polysaccharides are of 2 types. The first one is homopolysaccharide, right? And second one is heteropolysaccharide. Okay. Now what is this homo? Homo refers to similar. So similar monomers, similar monosaccharides ಇದ್ದರೆ ಅದು homopolysaccharide. Hetero ಅಂದರೆ different. So different monosaccharides, they will join together by glycosidic bond and they will form a heteropolysaccharide. ಕೆಲವೊಂದು examples very very important for examination point of view, that will study now. ಈ homopolysaccharides ನಲ್ಲಿ again we have 2 types, very very easy to remember. Okay, homopolysaccharides ಕೆಲವೊಂದು ಏನು ಮಾಡ್ತವೆ ಅಂತಂದರೆ they help in storage, ಕೆಲವೊಂದು they help in structure formation ಅಥವಾ ಸ್ಟ್ರಕ್ಚರಲ್ ಅಂತಲೂ ಕರೀಬೋದು. ಸೊ ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಬಯೋ ಅಂತ ಇದೆ. ಸೊ ಆಲ್ ದೀಸ್ ಕೆಮಿಕಲ್ಸ್ ವಾಟ್ ವಿ ಆರ್ ಸ್ಟಡಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಹೌದಾ? ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ನಲ್ಲಿ ಸ್ಟೋರ್ ಆಗಿರುವಂತಹ ಕೆಲವೊಂದು ಪಾಲಿಸ್ಯಾಕ್ರೈಡ್ಸು ಈ ಕೆಟಗರಿನಲ್ಲಿ ಬರ್ತವೆ. ಲಿವಿಂಗ್ ಆರ್ಗ್ಯಾನಿಸಮ್ಸ್ನಲ್ಲಿ ಸ್ಟ್ರಕ್ಚರನ್ನು ಫಾರ್ಮ್ ಮಾಡೋಕ್ಕೆ, ಆ ಜೀವಿಗೆ ಒಂದು ಸ್ಟ್ರಕ್ಚರನ್ನು, ಒಂದು ರಚನೆಯನ್ನು ಕೊಡಲಿಕ್ಕೆ ಯೂಸ್ ಆಗುವಂತಹ ಪಾಲಿಸ್ಯಾಕ್ರೈಡ್ಸು ಈ ಕೆಟಗರಿನಲ್ಲಿ ಬರ್ತವೆ. ಗೊತ್ತಾಗ್ತಿದೆಯಾ? ಫಸ್ಟ್ ಕಾರ್ಬೋಹೈಡ್ರೇಟ್, ಅದರಲ್ಲಿ 3 ಟೈಪ್ಸ್. ಇವಾಗ ಕಲಿತಿರೋದು 3rd ಟೈಪ್, ದಟ್ ಈಸ್ ಪಾಲಿಸ್ಯಾಕ್ರೈಡ್. ಪಾಲಿಸ್ಯಾಕ್ರೈಡ್ಸ್ನಲ್ಲಿ 2 ಟೈಪ್ಸ್, ಒಂದು ಹೋಮೋ ಮತ್ತು ಒಂದು ಹಿಟೆರೋ. ಹೋಮೋದಲ್ಲಿ 2, ಕೆಲವೊಂದು ಸ್ಟೋರೇಜ್ ಇರ್ತವೆ, ಕೆಲವೊಂದು ಸ್ಟ್ರಕ್ಚರಲ್ ಇರ್ತವೆ. ಸರಿನಾ? ನಾವು ವಾಟ್ ಆರ್ ದೀಸ್ ಸ್ಟೋರೇಜ್? ಇನ್ ಕೇಸ್ ಆಫ್ animals ಅಥವಾ even you can take fungi or bacteria, the stored polysaccharide ಅಥವಾ the stored food is in the form of glycogen. very very important. ಇವನ್ ಹ್ಯೂಮನ್ ಬಾಡಿ ತಗೊಂಡ್ರೆ ನಮ್ಮ ಬಾಡಿ ಒಳಗಡೆ ಸ್ಟೋರ್ಡ್ ಫುಡ್ ಕಾರ್ಬೋಹೈಡ್ರೇಟ್ ಯಾವುದು? ಇಟ್ ಈಸ್ ಗ್ಲೈಕೋಜನ್. ಅದೇ ನೀವು ಪ್ಲ್ಯಾಂಟ್ಸನ್ನು ತಗೊಂಡ್ರೆ, ಇನ್ ಕೇಸ್ ಆಫ್ ಪ್ಲ್ಯಾಂಟ್ಸ್ ದ ಸ್ಟೋರ್ಡ್ ಫುಡ್ ಎನರ್ಜಿ ಮೊಲಿಕ್ಯೂಲ್ ಅಥವಾ ಎನರ್ಜಿ ಫುಡ್ ಈಸ್ ಆಲ್ವೇಸ್ ಸ್ಟಾರ್ಚ್. ಸರಿನಾ? ದರ್ ಈಸ್ ಒನ್ ಮೋರ್. ಇನ್ ಕೇಸ್ ಆಫ್ ಅ ಪ್ಲ್ಯಾಂಟ್ ಕಾಲ್ಡ್ ದಹೆಲಿಯಾ, ಓಕೆ, ಇಟ್ ಈಸ್ ಇನ್ಯುಲಿನ್. ರಿಮೆಂಬರ್, ಸೊ ಗ್ಲೈಕೋಜನ್, ಸ್ಟಾರ್ಚ್ ಮತ್ತು ಇನ್ಯುಲಿನ್ ಎಲ್ಲಿರ್ತವೆ? ಇವು ಜೀವಿಗಳ ಬಾಡಿ ಒಳಗಡೆ ಸ್ಟೋರ್ಡ್ ಕಾರ್ಬೋಹೈಡ್ರೇಟ್, ಸ್ಟೋರ್ಡ್ ಫುಡ್ ಥರ ಆ್ಯಕ್ಟ್ ಮಾಡ್ತವೆ. ಆ್ಯನಿಮಲ್ಸ್ ಮತ್ತು ಬ್ಯಾಕ್ಟೀರಿಯಾಗಳಲ್ಲಿ, ಫಂಗೈಗಳಲ್ಲಿ ಯಾವುದಿರ್ತವೆ? ಗ್ಲೈಕೋಜನ್.
ಪ್ಲ್ಯಾಂಟ್ಸ್ನಲ್ಲಿ ಸ್ಟಾರ್ಚ್ ಇರುತ್ತೆ. ಆ್ಯಂಡ್ ಡಾಲಿಯಾ ಅನ್ನುವಂತಹ ಒಂದು ಪ್ಲ್ಯಾಂಟದ್ದು ರೂಟ್ನಲ್ಲಿ ಯು ಕ್ಯಾನ್ ಫೈಂಡ್ ಅ ಪಾಲಿಸ್ಯಾಕರೈಡ್ ಕಾಲ್ಡ್ ಆ್ಯಸ್ ಇನ್ಯುಲಿನ್. ನಾವು ಕಮಿಂಗ್ ಟು ದ ಪಾಯಿಂಟ್, ಈ ಗ್ಲೈಕೋಜನ್, ಸ್ಟಾರ್ಚ್ ಮತ್ತು ಯುನಿಲಿನ್ ಅಂದರೆ ಆಲ್ ದೀಸ್ 3 ಆರ್ ದ ಎಕ್ಸಾಂಪಲ್ ಫಾರ್ ಹೋಮೋಪಾಲಿಸ್ಯಾಕರೈಡ್. ಅಂದರೆ ಈ ಅಷ್ಟು ಏನಿವು ಇವು ಪಾಲಿಮರ್ಸ್ ಇದ್ದಂಗೆ, ಇದೇನು ಹೆಸರು ಬರೆದಿದ್ದೀವಲ್ಲ ಇವು ಪಾಲಿಮರ್ಸ್. ಇವತ್ತರ ಒಳಗಡೆ ಏನಿರಬೇಕು, ಮೋನೋಮರ್ಸ್ ಇರಬೇಕು. ಓಕೆ, ನಾವು ಹೆಂಗಿರ್ಬೋದು, ಗ್ಲೈಕೋಜನ್ನಲ್ಲಿ ದಿಸ್ ವಿಲ್ ಬಿ ದ ಸ್ಟ್ರಕ್ಚರ್. ಓಕೆ, ನಾವು ಗ್ಲೈಕೋಜನ್ ಈಸ್ ಅ ಪಾಲಿಮರ್. ಇದ್ರ ಒಳಗಡೆ ಮೋನೋಮರ್ ಸಿಂಗಲ್ ಯೂನಿಟ್ ಯಾವುದು, ಇಟ್ ಈಸ್ ನಥಿಂಗ್ ಬಟ್ ದ ಗ್ಲೂಕೋಸ್ ಮಾಲಿಕ್ಯೂಲ್. ಸೊ ಗ್ಲೂಕೋಸ್ ಮಾಲಿಕ್ಯೂಲ್ ಒಂದಕ್ಕೊಂದು ಜಾಯಿನ್ ಆಗ್ತಾ 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 ದೇ ವಿಲ್ ಫಾರ್ಮ್ ದ ಗ್ಲೈಕೋಜನ್. ಸ್ಟಾರ್ಚ್ನಲ್ಲೂ ಕೂಡ ಸೇಮ್ ಗ್ಲೂಕೋಸ್ ಮಾಲಿಕ್ಯೂಲ್ಸ್, ಓಕೆ, ದೇ ವಿಲ್ ಜಾಯಿನ್ ಬೈ glycosidic bond and they will form a chain and that will be the starch. So in case of glycogen and starch you will get glucose. Okay, next inulin. Inulin is also a polymer, ಓಕೆ, ಅಥವಾ ಪಾಲಿಸ್ಯಾಕರೈಡ್. ಬಟ್ ಇಲ್ಲಿ ನಿಮಗೆ ಗ್ಲೂಕೋಸ್ ಇರೋದಿಲ್ಲ, ಫ್ರುಕ್ಟೋಸ್ ಇರುತ್ತೆ. ಸೊ ಫ್ರುಕ್ಟೋಸ್ ಮಾಲಿಕ್ಯೂಲ್, ಸಾಕಷ್ಟು ಫ್ರುಕ್ಟೋಸ್ ಮಾಲಿಕ್ಯೂಲು ಒಂದಕ್ಕೊಂದು ಜಾಯಿನ್ ಆಗ್ತಾ 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 ಒಂದು ಪಾಲಿಸ್ಯಾಕರೈಡನ್ನು ಫಾರ್ಮ್ ಮಾಡ್ತವೆ ಆ್ಯಂಡ್ ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಇನ್ಯುಲಿನ್. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್, ಗೊತ್ತಾಯ್ತಾ? ಸೊ ಗ್ಲೂಕೋಸ್ ಫುಲ್ ಕಂಬೈನ್ ಆಗಿ ಆ್ಯನಿಮಲ್ಸ್ನಲ್ಲಿ ಗ್ಲೈಕೋಜನ್ನ ಫಾರ್ಮ್ ಮಾಡ್ತವೆ, ಪ್ಲ್ಯಾಂಟ್ಸ್ನಲ್ಲಿ ಸ್ಟಾರ್ಚನ್ನು ಫಾರ್ಮ್ ಮಾಡ್ತವೆ. ನಾವು ಇಲ್ಲಿಯೂ ಗ್ಲೂಕೋಸ್ ಇದೆ, ಗ್ಲೈಕೋಜನ್ನಲ್ಲೂ ಗ್ಲೂಕೋಸ್ ಇದೆ, ಸ್ಟಾರ್ಚ್ನಲ್ಲೂ ಗ್ಲೂಕೋಸ್ ಇದೆ. ಹಾಗಾದರೆ ಯಾಕೆ ಇಲ್ಲಿ ಎರಡು ಡಿಫ್ರೆಂಟ್ ಆಯಿತು ಅಂತಂದರೆ, ಗ್ಲೈಕೋಜನ್ ಈಸ್ ಹೈಲಿ ಬ್ರ್ಯಾಂಚ್ಡ್. ನಿಮ್ಮ NCERT ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿದರೆ ಗ್ಲೈಕೋಜನ್ ಸ್ಟ್ರಕ್ಚರ್ ಈಸ್ ಹೈಲಿ ಬ್ರ್ಯಾಂಚ್ಡ್, ಅಂದರೆ ಇದು ಫುಲ್ ಈ ರೀತಿ ಎಲ್ಲ ಡೈರೆಕ್ಷನಲ್ಲೂ ಬ್ರ್ಯಾಂಚ್ ಆಗಿರುತ್ತೆ. Okay, where it is in glycogen. So compared to starch, glucose molecule, glucose chain in the glycogen is more branched. ಗೊತ್ತಾಯ್ತಾ? Now this is about the storage. Structural ಬಂದರೆ the first homopolysaccharide which helps in structure is cellulose. You might have heard this word cellulose. ಎಲ್ಲಿ ಕಲ್ತಿದ್ವಿ ನಾವು? The cellulose is present in obviously the cell wall of plants. ನೆನಪಿದೆಯಾ? ಪ್ಲಾಂಟ್ ಸೆಲ್ಸ್ನಲ್ಲಿ ಸೆಲ್ ಮೆಂಬ್ರೇನ್ ಹೊರಗಡೆ ಸೆಲ್ ವಾಲ್ ಇರುತ್ತೆ. ಸೊ ಆ ಸೆಲ್ ವಾಲ್ ಒಳಗಡೆ, ಸೊ ದಿಸ್ ಐ ವಿಲ್ ಇರೇಸ್. So cellulose is present in cell wall of plant. Right, next one more we have chitin. This also we have studied. Where we have studied chitin, it is present in the cell wall of fungi. Okay, and even exoskeleton of arthropoda ಎಲ್ಲಿತ್ತು? animal kingdom. ಓಕೆ, ಸೊ ಸೆಲ್ ವಾಲ್ ಆಫ್ ಫಂಜೈ ಆ್ಯಂಡ್ ಎಕ್ಸೋಸ್ಕೆಲೆಟನ್, ಎಕ್ಸೋ ಹೊರಗಡೆ ಇರುವಂತಹ ಹಾರ್ಡ್ ಮಟೀರಿಯಲ್ ಆರ್ಥ್ರೋಪೋಡಗಳಲ್ಲಿ ಇಟ್ ಈಸ್ ಕಂಪೋಸ್ಡ್ ಆಫ್ ಕೈಟಿನ್. ಸೊ ಈ ಸೆಲ್ಯುಲೋಸ್ ಸ್ಟ್ರಕ್ಚರ್ ಮತ್ತು ಕೈಟಿನ್ ಸ್ಟ್ರಕ್ಚರ್, cellulose structure and chitin structure, again they are example for homopolysaccharide. ಈ ಸೆಲ್ಯುಲೋಸ್ ಮತ್ತು ಕೈಟಿನನ್ನು ಯಾಕೆ ನಾವು ಈ ಕೆಟಗರಿನಲ್ಲಿ ಹಾಕಿಲ್ಲ? ಯಾಕೆಂದರೆ ಬಿಕಾಸ್ ದೀಸ್ ಆರ್ ನಾಟ್ ದ ಸ್ಟೋರ್ಡ್ ಫುಡ್ ಐಟಮ್ಸ್, ದೀಸ್ ಆರ್ ದ ಪಾಲಿಸ್ಯಾಕರೈಡ್ಸ್ which are forming some structures in the living organism. ಈ ಸೆಲ್ನಲ್ಲಿ, ಪ್ಲ್ಯಾಂಟ್ ಸೆಲ್ನಲ್ಲಿ ಸೆಲ್ ವಾಲ್ ಅಂತಹ ಸ್ಟ್ರಕ್ಚರನ್ನು ಕೊಡುವಂಥದ್ದು ಸೆಲ್ಯುಲೋಸ್, ಅದಕ್ಕೆ ಇದು ಸ್ಟ್ರಕ್ಚರಲ್ ಕೆಟಗರಿನಲ್ಲಿ ಬರುತ್ತೆ. ಅದೇ ರೀತಿ ಸೆಲ್ ವಾಲ್ ಆಫ್ ಫಂಜೈ ಮತ್ತು ಎಕ್ಸೋಸ್ಕೆಲಿಟನ್. ಸೊ ಇಲ್ಲಿ ಕೈಟಿನ್ ಏನು ಮಾಡ್ತಾ ಇದೆ? ಕೈಟಿನ್ ಒಂದು ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ತಾ ಇದೆ, ದೇರ್ ಫೋರ್ ಇಟ್ ಕಮ್ಸ್ ಅಂಡರ್ ಅ ಸ್ಟ್ರಕ್ಚರಲ್ ಹೋಮೋಪಾಲಿಸ್ಯಾಕರೈಡ್. ರೈಟ್, ನೆಕ್ಸ್ಟ್ ಈಗ ಹೆಂಗೆ ಗ್ಲೈಕೋಜನ್, ಸ್ಟಾರ್ಚ್ ಮತ್ತು ಇನ್ಯುಲಿನ್ನು ಪಾಲಿಮರ್ಸ್ ಇದ್ದುವಲ್ಲ, ಅದೇ ರೀತಿ ಸೆಲ್ಯುಲೋಸ್ ಮತ್ತು ಕೈಟಿನ್ ಕೂಡ ಪಾಲಿಮರ್. ಹಾಗಾದರೆ ಆ ಪಾಲಿಮರ್ನಲ್ಲಿ ಯಾವುದು ಮೋನೋಮರ್ ಇರುತ್ತೆ? ವೆರಿ ವೆರಿ ಇಂಟ್ರೆಸ್ಟಿಂಗ್. ಇವನ್ ಇನ್ ಕೇಸ್ ಆಫ್ ಸೆಲ್ಯುಲೋಸ್ ಯು ವಿಲ್ ಗೆಟ್ ದ monomers which are nothing but the glucose molecules. ಇಲ್ಲಿಯೂ ಕೂಡ ಗ್ಲೂಕೋಸ್ ಇತ್ತು, ಗ್ಲೈಕೋಜನ್ನಲ್ಲಿ, ಸ್ಟಾರ್ಚ್ನಲ್ಲಿ ಕೂಡ ಗ್ಲೂಕೋಸ್ ಇತ್ತು. ಬಟ್ ಹಿಯರ್ ಇನ್ ಕೇಸ್ ಆಫ್ ಗ್ಲೈಕೋಜನ್ ಆ್ಯಂಡ್ ಸ್ಟಾರ್ಚ್ ಇಟ್ ವಾಸ್ alpha glucose. Remember, alpha glucose present in glycogen and starch, but cellulose nalli you will get the beta glucose chain.
ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಬರೋದ್ವಲ್ಲ, ಅಲ್ಫಾ ಚೈನ್ ಹೆಂಗಿರುತ್ತೆ ಮತ್ತು ಬೀಟಾ ಚೈನ್ ಅಂದರೆ ಅಲ್ಫಾ ಲಿಂಕೇಜ್ ಹೆಂಗಿರುತ್ತೆ, ಬೀಟಾ ಲಿಂಕೇಜ್ ಹೆಂಗಿರುತ್ತೆ ಅಂತ ಬರೆದಿದ್ವಲ್ಲ, ಸೇಮ್ ಕಾನ್ಸೆಪ್ಟನ್ನು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಅಲ್ಫಾ ಗ್ಲೂಕೋಸನ್ನು ಇಟ್ಕೊಂಡು ಚೈನ್ ಫಾರ್ಮ್ ಆದರೆ ಅದು ಗ್ಲೈಕೋಜನ್ ಮತ್ತು ಸ್ಟಾರ್ಚ್. ಬೀಟಾ ಗ್ಲೂಕೋಸನ್ನು ಇಟ್ಕೊಂಡು ಚೈನ್ ಫಾರ್ಮ್ ಆದರೆ ಅದು ಸೆಲ್ಯುಲೋಸ್. ಯು ಗಾಟ್ ದಿಸ್ ಪಾಯಿಂಟ್. ನೆಕ್ಸ್ಟ್ ಕೈಟೀನ್. ಕೈಟೀನ್ನಲ್ಲಿ ದೆರ್ ಈಸ್ ಒನ್ ಮೊಲಿಕ್ಯೂಲ್ ಕಾಲ್ಡ್ ಆ್ಯಸ್ ನ್ಯಾಗ್. ಓಕೆ, ಇದೇ ರೀತಿ ನ್ಯಾಗ್ ಅಂತ ಫುಲ್ ಕಂಟಿನ್ಯೂಸ್ ಒಂದು ಚೈನ್ ಇರುತ್ತೆ. ವಾಟ್ ಈಸ್ ದಿಸ್ ನ್ಯಾಗ್? ನ್ಯಾಗ್ ಈಸ್ ಒನ್ ಮೊನೋಮರ್. ವಾಟ್ ದಿಸ್ NAG stands for N-acetyl glucosamine. ಓಕೆ, ಸೊ ಈ ಕೈಟಿನ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತಂದರೆ, ಈ ನ್ಯಾಗ್ ಮೊಲಿಕ್ಯೂಲ್ಸ್ ಒಂದೇ ಒಂದು ಮೊಲಿಕ್ಯೂಲ್ ಡಿಫ್ರೆಂಟ್ ಆಗಿಲ್ಲ, ಸೇಮ್, ಅದಕ್ಕೆ ಇದು ಹೋಮೋದಲ್ಲಿ ಬಂತು. ಸೊ ಈ ನ್ಯಾಗ್ ಮೊಲಿಕ್ಯೂಲ್ಸ್ ಒಂದಕ್ಕೊಂದು ಜಾಯಿನ್ ಆಗಿ ಈ ಕೈಟಿನನ್ನು ಫಾರ್ಮ್ ಮಾಡಿರ್ತವೆ. NAG ಸ್ಟ್ಯಾಂಡ್ಸ್ ಫಾರ್ N-acetyl glucosamine. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಹೋಮೋಪಾಲಿಸಕ್ರೈಡ್ಸ್. ಕೆಲವೊಂದು ಸ್ಟೋರೇಜ್ ಥರ ಆ್ಯಕ್ಟ್ ಮಾಡ್ತವೆ, ಕೆಲವೊಂದು ಸ್ಟ್ರಕ್ಚರನ್ನು ಫಾರ್ಮ್ ಮಾಡಲಿಕ್ಕೆ ಆ್ಯಕ್ಟ್ ಮಾಡ್ತವೆ. ಆ್ಯನಿಮಲ್ಸ್ನಲ್ಲಿ ಗ್ಲೈಕೋಜನ್, ಪ್ಲಾಂಟ್ಸ್ನಲ್ಲಿ ಸ್ಟಾರ್ಚ್. ಇವೆರಡರಲ್ಲೂ ನಿಮಗೆ ಅಲ್ಫಾ ಗ್ಲೂಕೋಸ್ ಸಿಗುತ್ತೆ, ಬಟ್ ಗ್ಲೈಕೋಜನ್ನಲ್ಲಿ ಚೈನ್ ತುಂಬ ಬ್ರ್ಯಾಂಚ್ಡ್ ಆಗಿರುತ್ತೆ, ರೈಟ್? ಆ್ಯಂಡ್ ಇನ್ ಕೇಸ್ ಆಫ್ ಡಾಲಿಯಾ ಪ್ಲಾಂಟ್ ದೆರ್ ಈಸ್ ಅ homopolysaccharide called as inulin. Inulin is a polymer of fructose. Okay, then structurally you have to remember two, cellulose and chitin. And examination point of view, cellulose is the most abundant organic material on earth. ಭೂಮಿ ಮೇಲೆ ಸಿಗುವಂತಹ ಅತ್ಯಧಿಕವಾಗಿ ಸಿಗುವಂತಹ ಒಂದು ಆರ್ಗ್ಯಾನಿಕ್ ಮಟೀರಿಯಲ್ ಯಾವುದು ಅಂತಂದರೆ ಅದು ಸೆಲ್ಯುಲೋಸ್. ಓಕೆ, ಸೆಕೆಂಡ್ ಆರ್ಗ್ಯಾನಿಕ್ ಮಟೀರಿಯಲ್ ಯಾವುದು? ಕೈಟಿನ್. ಸೊ ನಮ್ಗೆ ಹೇರಳವಾಗಿ ಈ ಸೆಲ್ಯುಲೋಸ್ ಮತ್ತು ಕೈಟಿನು ಅರ್ತ್ ಮೇಲೆ ಸಿಗುತ್ತೆ, ರೈಟ್? ಸೊ ದಿಸ್ ಈಸ್ ಅಬೌಟ್ ದ ಹೋಮೋಪಾಲಿಸಕ್ರೈಡ್. ನಾವು ಕಮಿಂಗ್ ಟು ದ ಹಿಟೆರೋಪಾಲಿಸಕ್ರೈಡ್. ಹಿಟೆರೋಪಾಲಿಸಕ್ರೈಡ್ಸ್ ಅಂತಂದ್ರೇನು? ಮೊನೋಮರ್ಸು ಡಿಫ್ರೆಂಟ್ ಆಗಿರಬೇಕು. ಬೆಸ್ಟ್ ಎಕ್ಸಾಂಪಲ್ ಹಿಯರ್ ಈಸ್ ಪೆಪ್ಟಿಡೋಗ್ಲೈಕನ್. ಅಂದರೆ ಕಿಂಗ್ಡಮ್ ಮೊನೆರಾ ಸ್ಟಡಿ ಮಾಡಬೇಕಾದ್ರೆ ಬ್ಯಾಕ್ಟೀರಿಯಾದೇನು ಹೊರಗಡೆ ಸೆಲ್ ವಾಲ್ ಇರುತ್ತಲ್ಲ, ಬ್ಯಾಕ್ಟೀರಿಯಲ್ ಸೆಲ್ ವಾಲ್, ಇಟ್ ಈಸ್ ಕಂಪೋಸ್ಡ್ ಆಫ್ ಅ ಕೆಮಿಕಲ್ ಕಾಲ್ಡ್ ಆ್ಯಸ್ ಪೆಪ್ಟಿಡೋಗ್ಲೈಕನ್, ಆಲ್ಸೋ ಕಾಲ್ಡ್ ಆ್ಯಸ್ ಮ್ಯೂರಿನ್. ಐ ಹೋಪ್ ಯು ರಿಮೆಂಬರ್. ಓಕೆ, ನಾವು ಪೆಪ್ಟಿಡೋಗ್ಲೈಕನ್ ಅದರಲ್ಲಿ ಬಂತು ಹಿಟೆರೋಪಾಲಿಸಕ್ರೈಡ್. ಹಿಟೆರೋ ಅಂದರೆ ಏನು? ಈ ಮೊನೋಮರ್ಸ್ ಒಂದೇ ರೀತಿಯಾಗಿರಬಾರ್ದು, ಬೇರೆ ಬೇರೆಯಾಗಿರಬೇಕು. ಎಕ್ಸಾಂಪಲ್, ಆ ಮೊನೋಮರ್ ಯಾವುದು ಅಂತಂದರೆ, ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಚೈನ್. ನ್ಯಾಗ್ ಅಂದರೆ N-acetyl glucosamine, ದೆನ್ ನ್ಯಾಮ್, ಅಗೇನ್ ನ್ಯಾಗ್, ಅಗೇನ್ ನ್ಯಾಮ್. ಸೊ ಈ ರೀತಿ ಫುಲ್ ಚೈನ್ ಇರುತ್ತೆ. ನ್ಯಾಗ್, ನ್ಯಾಮ್. ಸೊ ಈ ಚೈನ್ಗಳು ಒಂದಕ್ಕೊಂದು ಜಾಯಿನ್ ಆಗಿರ್ತವೆ. ಓಕೆ, ಆ್ಯಂಡ್ ದಿಸ್ ಸ್ಟ್ರಕ್ಚರ್ ಈಸ್ ನಥಿಂಗ್ ಬಟ್ ಆಫ್ ದ ಪೆಪ್ಟಿಡೋಗ್ಲೈಕನ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಒಂದೇ ಒಂದು ಇಲ್ಲಿ ನೋಡಿ, ಫುಲ್ ಗ್ಲೂಕೋಸ್, ಎಲ್ಲ ಮೊಲಿಕ್ಯೂಲ್ಸು ಗ್ಲೂಕೋಸ್ ಆಯಿತು, ಬಟ್ ಇಲ್ಲೇನಾಯಿತು? ಒಂದು ನ್ಯಾಗ್ ಮೊಲಿಕ್ಯೂಲ್, ಒಂದು ನ್ಯಾಮ್, ಅಗೇನ್ ನ್ಯಾಗ್, ಅಗೇನ್ ನ್ಯಾಮ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಮೊನೋಮರ್ಸ್, ದೇ ಜಾಯಿನ್ ಟುಗೆದರ್ ಆ್ಯಂಡ್ ದೇ ವಿಲ್ ಫಾರ್ಮ್ ಅ ಹಿಟೆರೋಪಾಲಿಸಕ್ರೈಡ್ ಕಾಲ್ಡ್ ಆ್ಯಸ್ ಪೆಪ್ಟಿಡೋಗ್ಲೈಕನ್. ನ್ಯಾಗ್ ಸ್ಟ್ಯಾಂಡ್ಸ್ ಫಾರ್ N-acetyl glucosamine. ಹೌದಾ? ಗ್ಲೂಕೋಸ್. ಓಕೆ, ನ್ಯಾಮ್ ಸ್ಟ್ಯಾಂಡ್ಸ್ ಫಾರ್ N-acetyl muramic acid. Okay, so this you can take the screenshot. ಪಾಲಿಸ್ಯಾಕ್ರೈಡ್ಸ್ನಲ್ಲಿ ಎರಡು ಟೈಪ್ ಆಯಿತು, ಒಂದು ಹೋಮೋ ಮತ್ತು ಒಂದು ಹಿಟೆರೋ. ಹೋಮೋದಲ್ಲಿ ಎರಡು ನೆನ್ಪಿಟ್ಕೋಬೇಕು, ಗ್ಲೈಕೋಜನ್, ಸ್ಟಾರ್ಚ್ ಆ್ಯಂಡ್ ಇನ್ಯುಲಿನ್. ಈ ಕಡೆ ಸೆಲ್ಯುಲೋಸ್ ಮತ್ತು ಕೈಟಿನ್. ಹಿಟೆರೋಪಾಲಿಸ್ಯಾಕ್ರೈಡ್ಸ್ಗೆ ಜಸ್ಟ್ ಒನ್ ಎಕ್ಸಾಂಪಲ್, ದಟ್ ಈಸ್ ಪೆಪ್ಟಿಡೋಗ್ಲೈಕನ್ ಪ್ರೆಸೆಂಟ್ ಇನ್ ದ ಸೆಲ್ ವಾಲ್ ಆಫ್ ಬ್ಯಾಕ್ಟೀರಿಯಾ. ವಾಟ್ ಇಟ್ ಈಸ್ ಕಂಪೋಸ್ಡ್ ಆಫ್? ಇಟ್ ಈಸ್ ಕಂಪೋಸ್ಡ್ ಆಫ್ ನ್ಯಾಗ್ ಆ್ಯಂಡ್ ನ್ಯಾಮ್ ಮೊಲಿಕ್ಯೂಲ್ಸ್. ಫುಲ್ ಅದೇ ಒಂದು ಚೈನ್ ಇರುತ್ತೆ. ಸೊ ಪಾಲಿಸ್ಯಾಕ್ರೈಡ್ಸು ಬ್ರ್ಯಾಂಚ್ಡ್ ಇರ್ಬೋದು ಅಥವಾ ಕೆಲವೊಂದು ಬಾರಿ ಅನ್ಬ್ರ್ಯಾಂಚ್ಡ್ ಇರ್ಬೋದು. ಗ್ಲೈಕೋಜನ್ನಲ್ಲಿ ನಿಮಗೆ ಸಾಕಷ್ಟು ಬ್ರ್ಯಾಂಚಸ್ ಸಿಗುತ್ತೆ ಕಂಪೇರ್ಡ್ ಟು ಸ್ಟಾರ್ಚ್. ಓಕೆ, now according to your NCERT book you have to study little bit the structure of glycogen. starch na ಸ್ವಲ್ಪ ನಾವು ಡಿಟೇಲ್ ಆಗಿ ಸ್ಟಡಿ ಮಾಡೋಣ. It is given in your NCERT book also, so it is very
important for exam. Okay, now just a minute. Right, now see here, polysaccharides we have homo, right, and we have hetero. ಇದನ್ನು ಇಷ್ಟು ನಾವು ಸ್ಟಡಿ ಮಾಡಿದ್ವಿ. ಹೋಮೋದಲ್ಲಿ ಯಾವ್ಯಾವುದಿತ್ತು, ಒಂದು ಗ್ಲೈಕೋಜನ್, ಓಕೆ, ದೆನ್ ವಿ ಹ್ಯಾವ್ ಸ್ಟಾರ್ಚ್, ದೆನ್ ವಿ ಹ್ಯಾವ್ ಇನ್ಯುಲಿನ್. ಓಕೆ, ಹಿಟಿರೋದಲ್ಲಿ ಎಕ್ಸಾಂಪಲ್ ಯಾವ್ದು ಕಲ್ತ್ವಿ ನಾವು, ಪೆಪ್ಟಿಡೋಗ್ಲೈಕನ್. ಹೋಮೋದಲ್ಲಿ ಇನ್ನೊಂದು ಕೆಟಗರಿ ಯಾವ್ಯಾವುದು, ಒಂದು ಸೆಲ್ಯುಲೋಸ್ ಆ್ಯಂಡ್ ಒನ್ ಮೋರ್ ಈಸ್ ಕೈಟಿನ್. Okay, this we have studied, right? Now coming to the structure of glycogen. Glycogen ಅಲ್ಲಿ ಏನಂತ ಹೇಳಿದ್ವಿ, ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಜಾಯಿನ್ ಆಗಿ ಒಂದು ಚೈನನ್ನು ಫಾರ್ಮ್ ಮಾಡ್ತವೆ ಆ್ಯಂಡ್ ಇಟ್ ಈಸ್ ಹೈಲಿ ಬ್ರಾಂಚ್ಡ್. ಟೆಕ್ಸ್ಟ್ ಬುಕ್ ಒಳಗಡೆ ನಿಮ್ಮ ಗ್ಲೈಕೋಜನ್ ಸ್ಟ್ರಕ್ಚರನ್ನು ಗ್ಲೈಕೋಜನ್ ಸರಿನಾ, ಸ್ಟ್ರಕ್ಚರ್ ಹೆಂಗೆ ಕೊಟ್ಟಿದ್ದಾರೆ ಅಂತಂದರೆ ಈ ರೀತಿ ಒಂದು ಚೈನ್ ಥರ ಮಾಡಿ ನಾವು ದೇ ಹ್ಯಾವ್ ಶೋನ್ ದ ಬ್ರಾಂಚಸ್. ಯು ಕ್ಯಾನ್ ಓಪನ್ ಆ್ಯಂಡ್ ಚೆಕ್ ಇನ್ ಯುವರ್ NCERT ಟೆಕ್ಸ್ಟ್ ಬುಕ್. ನಾವು ಫಸ್ಟ್ ವಿಲ್ ಡ್ರಾ ದಿಸ್ ಚೈನ್. ವಾಟ್ ಡಸ್ ದಿಸ್ ಚೈನ್? ದಿಸ್ ಚೈನ್ ಈಸ್ ನಥಿಂಗ್ ಬಟ್ ದ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಓನ್ಲಿ. ಗ್ಲೂಕೋಸ್. ಓಕೆ, ನಾವು ಜಸ್ಟ್ ನಾವು ಐ ಸೈಡ್ ಈ ಗ್ಲೈಕೋಜನ್ ಮತ್ತು ಸ್ಟಾರ್ಚ್ನಲ್ಲಿ ನಮಗೆ ಅಲ್ಫಾ ಗ್ಲೂಕೋಸ್ ಇರುತ್ತೆ ಅಂತ. ಸೊ ಅಲ್ಫಾ ಗ್ಲೂಕೋಸ್ ಇತ್ತು ಅಂತಂದರೆ OH ಕೆಳಗಡೆ ಇರಬೇಕು, ಮೇಲ್ಗಡೆ ಇರಬೇಕು. ದ OH ಈಸ್ ಆಲ್ವೇಸ್ ಡೌನ್ವರ್ಡ್ಸ್. ಸೊ ಅಲ್ಫಾ, ನೋ ದಿಸ್ ಈಸ್ ದ ಚೈನ್, ದಿಸ್ ಈಸ್ O ಆ್ಯಂಡ್ ಹಿಯರ್ ಇಟ್ ಈಸ್ OH. ನಾವು ಇದು ಒಂದು ಅಲ್ಫಾ ಗ್ಲೂಕೋಸ್ ಚೈನ್ ಆಯಿತು. ಈ ಅಲ್ಫಾ ಗ್ಲೂಕೋಸ್ ನಾವು ಜಸ್ಟ್ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಬರೋದ್ವಲ್ಲ ಹೆಂಗೆ ಇಲ್ಲಿ ಬಾಂಡ್ ಲಿಂಕೇಜ್ ಆಗುತ್ತೆ ಅಂತ, ಇಟ್ ಈಸ್ ಅಲ್ಫಾ 1,4 ಗ್ಲೈಕೋಸೈಡಿಕ್ ಬಾಂಡ್. ಶಾರ್ಟ್ ಫಾರ್ಮಲ್ಲಿ ಬರಿತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಈ ಒಂದು ಲೈನನ್ನು ಡ್ರಾ ಮಾಡಿದ್ವಿ. ನೆಕ್ಸ್ಟ್ ಬ್ರಾಂಚಸ್. ಈ ಬ್ರಾಂಚಸ್ ಇದ್ದ ಹೆಂಗಾಗುತ್ತೆ ಅಂದರೆ, ಜಸ್ಟ್ ಇಮ್ಯಾಜಿನ್ ಇಲ್ಲಿ ಇನ್ನೊಂದು ಚೈನ್ ಇದೆ ಅಂತ. Now here is one more chain of glucose molecule. ಸರಿನಾ, ಇದೇ ರೀತಿ ಇನ್ನೊಂದು ಚೈನ್ ಇದೆ ಇಲ್ಲಿ. ಸಿ, ದೀಸ್ ಟು ಚೈನ್ಸ್ ಆರ್ ಇನ್ ದ ಗ್ಲೈಕೋಜನ್. ಸೊ ಇದು ಕೂಡ ಅಲ್ಫಾ ಗ್ಲೂಕೋಸನ್ನೇ ಹೊಂದಿರುತ್ತೆ. ಅಲ್ಫಾ ಗ್ಲೂಕೋಸ್ ಅಂದರೆ ಇಲ್ಲಿ ಎಂಡಿಗೆ ಏನಿರಬೇಕು, OH ಇದೆ ಅಂತ ಅರ್ಥ. ಹೌದಾ? ನಾವು ಜಸ್ಟ್ ಇಮ್ಯಾಜಿನ್ ಈ ಬ್ರ್ಯಾಂಚ್ ಬಂದು ಇದಕ್ಕೆ ಜಾಯಿನ್ ಆಗಬೇಕು. ಹೇಗೆ ಜಾಯಿನ್ ಆಗುತ್ತೆ? ಸಿ, ವಿಲ್ ಕಾನ್ಸಂಟ್ರೇಟ್ ಆನ್ ದಿಸ್ ಗ್ಲೂಕೋಸ್ ಮಾಲಿಕ್ಯೂಲ್. ಪ್ಲೀಸ್ ಡೋಂಟ್ ಸ್ಕಿಪ್ ಮಾಡಿ ಓದಬೇಡಿ, ನೋಡ್ಕೋಬೇಡಿ, ನೀಟಾಗಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ವಿ ವಿಲ್ ಕಾನ್ಸಂಟ್ರೇಟ್ ಆನ್ ದಿಸ್ ಗ್ಲೂಕೋಸ್ ಮಾಲಿಕ್ಯೂಲ್ ಆ್ಯಂಡ್ ದಿಸ್ ಗ್ಲೂಕೋಸ್ ಮಾಲಿಕ್ಯೂಲ್. ಇದು ಅಲ್ಫಾ ಗ್ಲೂಕೋಸು ಮತ್ತು ಇದು ಅಲ್ಫಾ ಗ್ಲೂಕೋಸು. ಸೊ ಇದರದ್ದು ನಾವು ಫುಲ್ ಕಾರ್ಬನ್ ಐಟಮ್ಸನ್ನು ಬರೆದ್ರೆ, ಫಸ್ಟ್ ಕಾರ್ಬನ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಇಲ್ಲಿ ಏನಿರುತ್ತೆ, CH2OH ಇರುತ್ತೆ. ಓಕೆ, ದಿಸ್ ಈಸ್ ನಾಟ್ ದ ಕಂಪ್ಲೀಟ್ ಸ್ಟ್ರಕ್ಚರ್. ಇಲ್ಲಿ ನೀವು ಫುಲ್ ಬರ್ಕೋಬೇಕು ಆಮೇಲೆ. ಓಕೆ, HOH ಅದನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಸಿ, ಸಿಕ್ಸ್ತ್ ಕಾರ್ಬನ್ ಐಟಮ್ಗೆ ಇಲ್ಲೇನಿದೆ, CH2OH ಇದೆ. ಇದು ಎಷ್ಟನೇ ಕಾರ್ಬನ್ನು? ಇದು 1, 2, 3, 4, 5, 6. ಇಲ್ಲಿಯೂ ಕೂಡ ನಿಮಗೆ CH2OH ಸಿಗುತ್ತೆ. ಇಲ್ಲಿ 1,4 ಗ್ಲೈಕೋಸೈಡಿಕ್ ಬಾಂಡ್ ಫಾರ್ಮೇಷನ್ ಆಗಬೇಕಾದ್ರೆ ವಾಟರ್ ಮಾಲಿಕ್ಯೂಲನ್ನು ನಾವು ರಿಲೀಸ್ ಮಾಡಿದ್ವಿ. ಸೊ ಇಲ್ಲಿಯೂ ಕೂಡ ವೆನ್ಎವರ್ ಯಾವುದೋ ಒಂದು ಲಿಂಕೇಜ್ ಅಥವಾ ಬಾಂಡ್ ಫಾರ್ಮೇಷನ್ ಆಗಬೇಕಂದ್ರೆ ಯೂಶ್ವಲಿ ಅಲ್ಲಿ ವಾಟರ್ ಮಾಲಿಕ್ಯೂಲ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಇದು ಇಲ್ಲಿಗೆ ಜಾಯಿನ್ ಆಗಬೇಕು ಅಂತಂದರೆ ಕಾನ್ಸಂಟ್ರೇಟ್ ಆನ್ ದಿಸ್ H ಆ್ಯಂಡ್ OH. ಸೊ ಈ H ಮತ್ತು ಇಲ್ಲಿರುವಂತಹ OH ಎರಡೂ ಸೇರಿ ವಾಟರ್ ಮಾಲಿಕ್ಯೂಲನ್ನು ಫಾರ್ಮ್ ಮಾಡಿ ಡಿಹೈಡ್ರೇಷನ್. ಸೊ ಇಲ್ಲಿ ವಾಟರ್ ಮಾಲಿಕ್ಯೂಲು H2O ರಿಲೀಸ್ ಆಗಿಬಿಡ್ತು. ಏನೇನು ಉಳಿತಿಲ್ಲಿ? ಫಸ್ಟ್ ಕಾರ್ಬನ್ನಿಗೆ O ಇದೆ, ಈ ಸಿಕ್ಸ್ತ್ ಕಾರ್ಬನ್ನಿಗೆ H2 ಇದೆ. ಸೊ ದಿಸ್ ಆಕ್ಸಿಜನ್ ಮಾಲಿಕ್ಯೂಲ್ ಇಟ್ ಈಸ್ ಶೇರ್ಡ್ ನೌ. ಫಸ್ಟ್ ಕಾರ್ಬನ್ ಆಫ್ ದಿಸ್ ಗ್ಲೂಕೋಸ್ ಆ್ಯಂಡ್ ಸಿಕ್ಸ್ತ್ ಕಾರ್ಬನ್ ಆಫ್ ದಿಸ್ ಗ್ಲೂಕೋಸ್, ದೇ ವಿಲ್ ಬಿ ಅಟ್ಯಾಚ್ಡ್ ಟು ದಿಸ್ ಆಕ್ಸಿಜನ್. ಗೊತ್ತಾಗ್ತಿದೆಯಾ? ನೋ, ದಿಸ್ ಈಸ್ CH2. ಇದು ಎಷ್ಟನೇ ಕಾರ್ಬನ್ ಇಲ್ಲಿ? ಸಿಕ್ಸ್ತ್ ಕಾರ್ಬನ್. ನಾವು ರಿಮೆಂಬರ್, ವೆರಿ 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 ಇಂಪಾರ್ಟೆಂಟ್, ಇಲ್ಲಿ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಜಾಯಿನ್ ಆಗಬೇಕಾದ್ರೆ 1,4 ಗ್ಲೈಕೋಸೈಡಿಕ್ ಬಾಂಡ್ ಇತ್ತು. ಬಟ್ ಇಲ್ಲಿ ಏನಾಗುತ್ತೆ ನೋಡಿ, ದಿಸ್ ಇಸ್ ಆಲ್ಸೋ ಅಲ್ಫಾ ಆ್ಯಂಡ್ ದಿಸ್ ಇಸ್ ಆಲ್ಸೋ ಅಲ್ಫಾ. ಸೊ ಅಲ್ಫಾ ಕಾಮನ್ ಆಯಿತು.
ಇದು ಎಷ್ಟನೇ ಕಾರ್ಬನ್ನಿಗೆ ಆಕ್ಸಿಜನ್ ಅಟ್ಯಾಚ್ ಆಗಿರೋದು? ಫಸ್ಟ್ ಕಾರ್ಬನ್. ಬಟ್ ಇಲ್ಲಿ ನೋಡಿ ಎಷ್ಟನೇ ಕಾರ್ಬನ್ ಇದು? 1 2 3 4 5 6 ಸಿಕ್ಸ್ತ್ ಕಾರ್ಬನ್. alpha 1 6 ಗ್ಲೈಕೋಸೈಡಿಕ್ ಬಾಂಡ್, ಗ್ಲೈಕೋಸೈಡಿಕ್ ಲಿಂಕೇಜ್ ಅಥವಾ ಗ್ಲೈಕೋಸೈಡಿಕ್ ಬಾಂಡ್. ವಾಟ್ ಯು ಹ್ಯಾವ್ ಟು ರಿಮೆಂಬರ್, ಲೀನಿಯರ್ ಚೈನ್ ಇದ್ದಾಗ, ಗ್ಲೂಕೋಸದ್ದು ಲೀನಿಯರ್ ಚೈನ್ ಇದ್ದಾಗ ದ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಆರ್ ಎನಿ ಮೊನಮರ್ಸ್ ದೇ ಆರ್ ಅಟ್ಯಾಚ್ಡ್ ಬೈ alpha 1 4 ಗ್ಲೈಕೋಸೈಡಿಕ್ ಬಾಂಡ್. ಬಟ್ ಎಲ್ಲಿ ಬ್ರ್ಯಾಂಚ್ ಆಗಿಬಿಡುತ್ತಲ್ಲ, ಆ ಬ್ರ್ಯಾಂಚ್ ಹೆಂಗೆ ಜಾಯ್ನ್ ಆಗುತ್ತೆ? ವಿತ್ ದ ಹೆಲ್ಪ್ ಆಫ್ alpha 1 6 ಗ್ಲೈಕೋಸೈಡಿಕ್ ಬಾಂಡ್. ಈ ಸ್ಟ್ರಕ್ಚರ್ ಎಲ್ಲಿ ಕಂಡು ಬರುತ್ತೆ? ನಮಗೆ ಗ್ಲೈಕೋಜನ್ನಲ್ಲಿ ಕಂಡು ಬರುತ್ತೆ. ಸೊ ಈ ರೀತಿಯಾಗಿ ಸಾಕಷ್ಟು ಬ್ರ್ಯಾಂಚಸ್ಸು ಒಂದಕ್ಕೊಂದು ಜಾಯಿನ್ ಆಗ್ತಾ ಮೆನಿ ಬ್ರ್ಯಾಂಚಸ್, ಎಲ್ಲ ಬ್ರ್ಯಾಂಚಸ್ ಜಾಯಿನ್ ಆಗಿ ಒಂದು ಗ್ಲೈಕೋಜನ್ ಅನ್ನುವಂತಹ ಮಾಲಿಕ್ಯೂಲನ್ನು ಫಾರ್ಮ್ ಮಾಡ್ತವೆ. ಎಲ್ಲಿ? ಎನಿಮಲ್ ಸೆಲ್ಸ್ ಒಳಗಡೆ, ನಮ್ಮ ಸೆಲ್ಸ್ ಒಳಗಡೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್. ಇದು ಒಂದು ಬ್ರ್ಯಾಂಚ್, ಜಸ್ಟ್ ಒಂದನ್ನು ನಾನಿಲ್ಲಿ ನಿಮ್ಗೆ ತೋರಿಸಿರೋದು. Coming to the structure of starch, again very important. What I said, starch is also a polymer of glucose, alpha glucose, but it is not as branched as glycogen. Glycogen ಅಷ್ಟು ಬ್ರಾಂಚಸ್ ಇರೋದಿಲ್ಲ, ಕಡಿಮೆ ಬ್ರಾಂಚಸ್ ಇರ್ತವೆ. ಈ ಸ್ಟಾರ್ಚ್ ಸ್ಟ್ರಕ್ಚರ್ನಲ್ಲಿ ನಿಮಗೆ 2 ಇಂಪಾರ್ಟೆಂಟ್ ಚೈನ್ ಸಿಗ್ತವೆ. ಒಂದನ್ನು ಅಮೈಲೋಸ್ ಅಂತ ಕರೀತಾರೆ, ಇನ್ನೊಂದನ್ನು ಅಮೈಲೋಪೆಕ್ಟಿನ್ ಅಂತ ಕರೀತಾರೆ. ಅಮೈಲೋಪೆಕ್ಟಿನ್, ಸರಿನಾ? ಸೊ ಏನಿವು ಸ್ಟಾರ್ಚ್ ಒಳಗಡೆ 2 ರೀತಿಯಾದಂತಹ ಚೈನ್ಗಳು, ಗ್ಲೂಕೋಸ್ ಚೈನ್ಗಳು ಕಂಡು ಬರ್ತವೆ. ಒಂದು ಅಮೈಲೋಸು, ಒಂದು ಅಮೈಲೋಪೆಕ್ಟಿನ್. ಡಿಫ್ರೆನ್ಸ್ ಏನು ಅಂತಂದರೆ, ಅಮೈಲೋಸ್ ಈಸ್ ಅನ್ಬ್ರಾಂಚ್ಡ್. ಇದು ರೌಂಡ್ ಅಂದರೆ ಗ್ಲೂಕೋಸ್, ಲೈನ್ ಅಂದರೆ ಗ್ಲೈಕೋಸೈಡಿಕ್ ಬಾಂಡ್. ಯಾವ ಬಾಂಡ್ ಇದು? 1 4 ಗ್ಲೈಕೋಸೈಡಿಕ್. ಯಾಕೆ 1 6 ಅಲ್ಲ? ಯಾಕಂದರೆ 1 6 ಬ್ರಾಂಚಸ್ನಲ್ಲಿರುತ್ತೆ, ಇಲ್ಲಿ ಬ್ರಾಂಚ್ ಇರೋದೇ ಇಲ್ಲ. ಅಮೈಲೋಪೆಕ್ಟಿನಲ್ಲಿ ಅಗೇನ್ you will find the branches but not as branched as glycogen. ಇದರಷ್ಟು ಬ್ರಾಂಚಸ್ ಇರೋದಿಲ್ಲ, ಕಡಿಮೆ ಬ್ರಾಂಚಸ್ ಇರ್ತವೆ, ಜಸ್ಟ್ 2 or 3, ಜಸ್ಟ್ ಇಮ್ಯಾಜಿನ್. ಓಕೆ, ಸೊ ಈ ಅಮೈಲೋಸ್ ಮತ್ತು ಅಮೈಲೋಪೆಕ್ಟಿನ್ 2 ಚೈನ್ಗಳು ಸೇರಿ ಸ್ಟಾರ್ಚ್ ಮಾಲಿಕ್ಯೂಲನ್ನು ಫಾರ್ಮ್ ಮಾಡ್ತವೆ. ಟೆಕ್ಸ್ಟ್ ಬುಕ್ನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಏನದು? ಈ ಅಮೈಲೋಸ್ ಚೈನ್ ಇದೆಯಲ್ಲ ಸ್ಟಾರ್ಚ್ನಲ್ಲಿ, ವಿ ನೋ ದ್ಯಾಟ್ ಇಟ್ ಈಸ್ ಅನ್ಬ್ರಾಂಚ್ಡ್. ಬಟ್ ಹೀಗೆ ಸ್ಟ್ರೇಟ್ ಆಗಿರೋದಿಲ್ಲ, ಅದು ಈ ರೀತಿಯಾಗಿರುತ್ತೆ. ಓಕೆ, ಸೊ ದಿಸ್ ಸೇಮ್ ಸ್ಟ್ರಕ್ಚರ್ ಈ ರೀತಿ ಹೆಲಿಕಲ್ ಫಾರ್ಮಲ್ಲಿ ಇರುತ್ತೆ. ಅಮೈಲೋಸ್ ಹೆಲಿಕಲ್ ಫಾರ್ಮಲ್ಲಿ ಇರುತ್ತೆ. ಅದಕ್ಕೆ ನಾವು ಲ್ಯಾಬ್ರೋಟ್ರಿ ಒಳಗಡೆ ಸ್ಟಾರ್ಚ್ ಪ್ರೆಸೆನ್ಸನ್ನು ಟೆಸ್ಟ್ ಮಾಡಬೇಕಾದ್ರೆ ಅಯೋಡಿನ್ ಅಂತ ಸೊಲ್ಯೂಷನ್ ಹಾಕ್ತೀವಿ. ಅಯೋಡಿನನ್ನು ನೀವು ಹಾಕಿಬಿಟ್ರೆ ಈ ಅಯೋಡಿನ್ ಏನು ಮಾಲಿಕ್ಯೂಲ್ಸ್ ಇದ್ದಾವಲ್ಲ, ಇವು ಬಂದು ಈ ಹೆಲಿಕ್ಸ್ ಒಳಗಡೆ ಸಿಕ್ಕಾಕೊಂಡ್ಬಿಡ್ತವೆ. ಯು ಗಾಟ್ ದಿಸ್ ಪಾಯಿಂಟ್? ಸೊ ಈ ಸ್ಟಾರ್ಚ್ ಮಾಲಿಕ್ಯೂಲು ಅಯೋಡಿನ ಒಳಗಡೆ, ಈ ಅಮೈಲೋಸ್ ಒಳಗಡೆ ಹಿಡಿದಿಟ್ಕೊಂಡ್ಬಿಡ್ತವೆ, ಅಲ್ಲಿ ಅವು ಟ್ರ್ಯಾಪ್ ಆದಂಗೆ, ಸಿಕ್ಕಾಕೊಂಡ್ಬಿಟ್ಟಂಗೆ. ಸೊ ದಿಸ್ ಸೊಲ್ಯೂಷನ್ ಇಟ್ ಟರ್ನ್ಸ್ ಇಂಟು ಬ್ಲೂ ಇನ್ ಕಲರ್. ಅದಕ್ಕೆ ಸ್ಟಾರ್ಚ್ ನಾವು ಟೆಸ್ಟ್ ಮಾಡಬೇಕಾದ್ರೆ, ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್ ಆಫ್ ಸ್ಟಾರ್ಚ್ ಇನ್ ದ ಸ್ಯಾಂಪಲ್ ಟೆಸ್ಟ್ ಮಾಡಬೇಕಾದ್ರೆ ಅಯೋಡಿನ್ ಹಾಕ್ತಾರೆ. ಅಯೋಡಿನ್ ಹಾಕಿದ್ಮೇಲೆ ಅದು ಬ್ಲೂ ಆಗುತ್ತೆ. ಯಾಕೆ? ಬಿಕಾಸ್ ಸ್ಟಾರ್ಚ್ ಒಳಗಡೆ ಅಮೈಲೋಸದ್ದು ಹೆಲಿಕ್ಸ್ ಇರುತ್ತಲ್ಲ, ಆ ಹೆಲಿಕಲ್ ಸ್ಟ್ರಕ್ಚರ್ ಒಳಗಡೆ ಅಯೋಡಿನ್ ಹೋಗಿ ಕುತ್ಕೊಂಡ್ಬಿಡುತ್ತೆ and it will give the ಬ್ಲೂ ಕಲರ್. ಅದೇ ನೀವು ಗ್ಲೈಕೋಜನಿಗೆ ಹಾಕಿ, ಗ್ಲೈಕೋಜನ್ನಲ್ಲೂ ಗ್ಲೂಕೋಸದ ಚೈನ್ ಇರುತ್ತೆ, ಬಟ್ ನೀವು ಅಯೋಡಿನ್ ಹಾಕಿದರೆ ಅದು ಅಲ್ಲಿ ಕಲರನ್ನು ಇಟ್ಕೊಳ್ಳೋದಿಲ್ಲ. ಯಾಕೆ? ಇಲ್ಲಿ ಹೆಲಿಕಲ್ ಸ್ಟ್ರಕ್ಚರೇ ಇರೋದಿಲ್ಲ. ಅಮೈಲೋಸ್ನಲ್ಲಿ ಮಾತ್ರ ಹೆಲಿಕಲ್ ಸ್ಟ್ರಕ್ಚರ್ ಇರೋದು. ಸಿ, ಅಮೈಲೋಸ್ ಆ್ಯಂಡ್ ಅಮೈಲೋಪೆಕ್ಟಿನ್ ಹ್ಯೂಮನ್ ಫಿಸಿಯಾಲಜಿ ಕಲಿಬೇಕಾದ್ರೆ ಡೈಜೆಷನ್ ಆಫ್ ಸ್ಟಾರ್ಚ್ನೇ ಕಲಿತೀವಿ. ಅಲ್ಲಿ ಏನಾಗುತ್ತೆ, ಒಂದು ಅಮೈಲೇಸ್ ಅಂತ ಒಂದು ಎನ್ಸೈಮ್, ಕಿಣ್ವ ಹೆಸರಿದೆ. ಅಮೈಲೇಸ್ ಅಂದರೆ ಏನು? ಅಮೈಲೇಸ್ ಅಂದರೆ ಸ್ಟಾರ್ಚ್ ಮೇಲೆ ಆ್ಯಕ್ಟ್ ಆಗುವಂತಹ ಒಂದು ಎನ್ಸೈಮ್. ಈ ಬಾಯಿ ಒಳಗಡೆ ತೊಗೊಂಡ್ರೆ ಸಲೈವರಿ ಅಮೈಲೇಸ್ ಅದೇನು ಮಾಡುತ್ತೆ, ಆ ಎನ್ಸೈಮು ನಾವು ಊಟ ಮಾಡ್ತೀವಲ್ಲ, ಊಟದ ಒಳಗಡೆ ಇರುವಂತಹ ಸ್ಟಾರ್ಚನ್ನು, ಅಂದರೆ ಸ್ಟಾರ್ಚ್ ಒಳಗಡೆ ಇರುವಂತಹ ಅಮೈಲೋಸ್ ಮತ್ತು ಅಮೈಲೋಪೆಕ್ಟಿನನ್ನು ಬ್ರೇಕ್ ಡೌನ್ ಮಾಡಿ ಅದು ಮಾಲ್ಟೋಸ್ ಅಥವಾ ಮೋನೋಸೆಕ್ರೈಡನ್ನು ಫಾರ್ಮ್ ಮಾಡುತ್ತೆ ಮುಂದೆ ಹೋಗಿ. ಸೊ ಅಮೈಲೇಸ್ ಅಂತಂದರೆ ಆ ವರ್ಡ್ ಎಲ್ಲಿಂದ ಬಂತು? ಸಮಥಿಂಗ್ ರಿಲೇಟೆಡ್ ಟು ಅಮೈಲೋಸ್ ಆ್ಯಂಡ್ ಅಮೈಲೋಪೆಕ್ಟಿನ್. ಸೊ ಇವೆರಡೂ ಚೈನು ನಿಮಗೆ ಸ್ಟಾರ್ಚ್ನಲ್ಲಿ ಸಿಗ್ತವೆ. ಅಮೈಲೋಪೆಕ್ಟಿನು ಇಷ್ಟು ಫುಲ್ ಬ್ರ್ಯಾಂಚ್ ಇರೋದಿಲ್ಲ, ಕಡಿಮೆ ಬ್ರ್ಯಾಂಚಸನ್ನು ಹೊಂದಿರ್ತವೆ. ಸೊ ಒಂದು ಸ್ಟಾರ್ಚ್ ಮೊಲಿಕ್ಯೂಲ್ನಲ್ಲಿ ನಿಮಗೆ ಒಳಗಡೆ ಅಮೈಲೋಸ್ ಮತ್ತು ಅಮೈಲೋಪೆಕ್ಟಿನ್ ಅಷ್ಟು ಸೇರಿ ಸ್ಟಾರ್ಚ್ ಆಗಿರುತ್ತೆ. ಐ ಹೋಪ್ ಯು ಗಾಟ್ ದಿಸ್ ಪಾಯಿಂಟ್. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್.
ಯಾವುದು ಗ್ಲೈಕೋಜನ್ ಮತ್ತು ಸ್ಟಾರ್ಚ್. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್. ಬ್ರ್ಯಾಂಚ್ ಆದಾಗ 1,6 ಗ್ಲೈಕೋಸೈಡಿಕ್ ಬಾಂಡ್ ಆಗುತ್ತೆ. ಬ್ರ್ಯಾಂಚ್ ಆಗದೇ ಇರೋ ರೀಜನ್ನಲ್ಲಿ ನಿಮಗೆ 1,4 ಗ್ಲೈಕೋಸೈಡಿಕ್ ಬಾಂಡ್ ಸಿಗುತ್ತೆ. ಇದೇ ಸೇಮ್ ಸ್ಟ್ರಕ್ಚರು ಬೀಟಾ ಗ್ಲೂಕೋಸ್ ಇತ್ತು ಅಂತಂದರೆ ಸೆಲ್ಯುಲೋಸ್ ಫಾರ್ಮೇಷನ್ ಆಗುತ್ತೆ. ಬೀಟಾ ಗ್ಲೂಕೋಸ್, ಸಾರಿ ಐ ರೋಟ್ ಅಗೇನ್ ಅಲ್ಫಾ ಬೀಟಾ. ಸೊ ಬೀಟಾ, ಇದೇ ಗ್ಲೂಕೋಸನ್ನು ನೀವು ಬೀಟಾದಲ್ಲಿ ಬರೀಬೇಕು. ಹೆಂಗೆ ಬರೆಯೋದು? ಸಿ ದಿಸ್ ಈಸ್ 1 ಗ್ಲೂಕೋಸ್, ಅನದರ್ ಗ್ಲೂಕೋಸ್, ಜಸ್ಟ್ ಇಮ್ಯಾಜಿನ್ 3rd ಗ್ಲೂಕೋಸ್. ಓಕೆ, ಸೊ ಇಲ್ಲಿ ಬೀಟಾ ಅಂತಂದರೆ OH ಅಲ್ಲಿರ್ಬೇಕು ಹೇಳಿ, ಮೇಲಿರಬೇಕು. ದಿಸ್ ಈಸ್ ದ OH. ಸರಿನಾ? ನೆಕ್ಸ್ಟ್ ಇಲ್ಲಿ OH ಇರುತ್ತೆ ಗ್ಲೂಕೋಸ್ ಮಾಲಿಕ್ಯೂಲ್ನಲ್ಲಿ, ಹೌದಾ? ಸೊ ಬೀಟಾ ಸೆಲ್ಯುಲೋಸ್ನಲ್ಲಿ ಗ್ಲೈಕೋಸೈಡಿಕ್ ಬಾಂಡ್ ಹೆಂಗೆ ಫಾರ್ಮೇಷನ್ ಆಗಬೇಕು? H ಮತ್ತು OH ರಿಮೂವ್ ಆಗಿ, ವಾಟರ್ ಮಾಲಿಕ್ಯೂಲನ್ನು ರಿಮೂವ್ ಆದಮೇಲೆ ಈ ಆಕ್ಸಿಜನ್ ಉಳಿತಲ್ಲ, ಇದನ್ನು ನಾವು ಈ ರೀತಿ ರಿಪ್ರೆಸೆಂಟ್ ಮಾಡ್ತಾರೆ. ದಿಸ್ ಈಸ್ ದ ರಿಪ್ರೆಸೆಂಟೇಷನ್. ಓಕೆ, ಸೊ ಇಲ್ಲಿಯೂ ಕೂಡ ಫಸ್ಟ್ ಕಾರ್ಬನ್ ಮತ್ತು 4th ಕಾರ್ಬನ್ನೇ ಇನ್ವಾಲ್ವ್ ಆಗಿರೋದು. ಡಿಫ್ರೆನ್ಸ್ ಎಲ್ಲ ಆಯಿತು. ದಿಸ್ ಈಸ್ ಬೀಟಾ 1,4 ಗ್ಲೈಕೋಸೈಡಿಕ್ ಬಾಂಡ್. ರಿಮೆಂಬರ್ ದಿಸ್. ಓಕೆ, ಸೊ ಯಾಕೆ ಬೀಟಾ ಬಂತು? ಯಾಕಂದರೆ ಅಲ್ಲಿ OH ಗ್ರೂಪು ಮೇಲ್ಗಡೆ ಇತ್ತು ಫಸ್ಟ್ ಕಾರ್ಬನ್ನಿಗೆ. ಸೊ glycogen and starch you will get the alpha glucose, and cellulose you will get the beta glucose. Unilin you will get the fructose chain. Fructose molecules ಒಂದೊಂದು ಜಾಯಿನ್ ಆಗಿ ಇನ್ಯುಲಿನ್ನ ಫಾರ್ಮ್ ಮಾಡ್ತವೆ. ಕೈಟಿನ್ ತಗೊಂಡ್ರೆ ನ್ಯಾಗ್ ಮಾಲಿಕ್ಯೂಲ್, N-acetyl glucosamine, ಅವು ಜಾಯಿನ್ ಆಗಿ ಕೈಟಿನ್ ಅನ್ನುವಂತಹ ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ತವೆ. ರೈಟ್? ಸೊ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಈ ಸ್ಟ್ರಕ್ಚರು ತುಂಬ ಇಂಪಾರ್ಟೆಂಟ್. ಅಲ್ಫಾ 1,6 ಗ್ಲೈಕೋಸೈಡಿಕ್ ಬಾಂಡ್, ಮತ್ತು ಇಲ್ಲಿ ಅಮೈಲೋಸ್ ಮತ್ತು ಅಮೈಲೋಪೆಕ್ಟಿನ್ ಎರಡೂ ಎಲ್ಲಿರ್ತವೆ? ಸ್ಟಾರ್ಚ್ನಲ್ಲಿನೇ ಇರ್ತವೆ. ಅಮೈಲೋಸು ಹೆಲಿಕಲ್ ಸ್ಟ್ರಕ್ಚರನ್ನು ಫಾರ್ಮ್ ಮಾಡುತ್ತೆ. ರೈಟ್? ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಸ್ಟಡಿಡ್ ದ polysaccharides, homopolysaccharide and heteropolysaccharide. So we have completed the study of carbohydrates. Monohydrates ಆಯಿತು, monosaccharides, then oligosaccharides ಆಯಿತು, then polysaccharides. In the next video we'll start with the proteins and amino acids. Very very interesting. So we'll meet again in the next video with a new concept of amino acid. Till then, keep drawing, keep practicing all this structure. Stay home, stay safe. Thank you.